ಮಾನ್ವಿ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ವಿವಿಧ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ 75ನೇ ಗಣರಾಜ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ ನಡೆಸಲಾಯಿತು. ಸಿಂಧನೂರು ತಾಲೂಕು ದಿದ್ದಿಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ರತ್ನಮ್ಮ ಮಹಾಂತೇಶ್ ಪಟ್ಟಣಶೆಟ್ಟಿ ಧ್ವಜಾರೋಹಣ ನೆರವೇರಿಸಿದರು. ಸಿಂಧನೂರು ತಾಲೂಕು ದಿದ್ದಿಗಿ ಗ್ರಾಮದ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶಿವಕುಮಾರ್ ನಾಯ್ಕ್ ಧ್ವಜಾರೋಹಣ ಮಾಡಿದರು. ಪೋತ್ನಾಳ ರಾಮತ್ನಾಳ ಹಾಗೂ ಪಂಚಾಯತ್ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದ್ರು. ಸಿಂಧನೂರು ತಾಲೂಕು ಸರ್ಕಾರಿ ಉನ್ನತೀಕರಿಸಿದ ಶಾಲೆಯಲ್ಲಿ ಮಕ್ಕಳಿಂದ ಭಾಷಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿವಿಧ ಬ್ಯಾಂಕ್ ಮುಖ್ಯಸ್ಥರು ಧ್ವಜಾರೋಹಣ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು, ಸರ್ಕಾರಿ ಶಾಲೆಯ ಶಿಕ್ಷಕಿಯರು, ಎಸ್ಟಿಎಂಸಿ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಅಡಿಗೆ ಸಹಾಯಕರು, ಮುದ್ದು ಮಕ್ಕಳು, ಊರಿನ ಮುಖಂಡರು ಹಾಜರಿದ್ದರು. ಮಹಾಂತೇಶ್ ದಿದ್ದಿಗಿ, ಎನ್ಕೆಎಸ್ ಟಿವಿ4 ಮಾನ್ವಿ. ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರಲ್ಲಿ ನನ್ನ ಒಂದು ವಿನಂತಿ ಏನಂತಂದ್ರೆ, ದಯವಿಟ್ಟು ಇನ್ಮೇಲೆ ಏನಾದರೂ ಸಭೆ ಇದ್ದಾಗ, ಮೀಟಿಂಗ್ ಇದ್ದಾಗ ದಯವಿಟ್ಟು ತಾವೆಲ್ಲರೂ ಭಾಗವಹಿಸಿರಿ. ತಮ್ಮ ಜೊತೆಗೆ ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಎಷ್ಟೋ ವಿಷಯಗಳು ಇರ್ತವೆ. ಶಾಲೆ ಅಭಿವೃದ್ಧಿಗಾಗಿ, ವೈಯಕ್ತಿಕ ಏನಿಲ್ಲ, ಶಾಲೆ ಅಭಿವೃದ್ಧಿಗಾಗಿ ದಯವಿಟ್ಟು ನಾವೇನೋ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನದ ಹಾದಿಯಲ್ಲಿದ್ದಾಗ ತಮ್ಮ ಸಂಪೂರ್ಣ ಸಹಕಾರ ನಮಗೆ ಬೇಕಾಗಿರುತ್ತೆ. ಆದರೂ ಕರೆ ಮಾಡಿದಾಗ ನೀವೇನ್ ಮಾಡ್ತೀರಿ, ನಿಮಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಧೈರ್ಯ ಕೊಡ್ತೀರಿ. ಸ್ವಲ್ಪ ಶಾಲೆ ಕಡೆ ಕೂಡ ಬನ್ನಿ ಅಂತಕ್ಕಂಥ ಒಂದು ವಿನಮ್ರ ಕೋರಿಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೆ. ಆಮೇಲೆ ಮುಖ್ಯವಾಗಿ ಎಸ್ಡಿಎಂಸಿ ಅಧ್ಯಕ್ಷರು ಪ್ರತಿದಿನ ನಮ್ಮ ಶಾಲೆಗೆ ಬರ್ತಾರೆ, ಹಾಗೂ ಇವುಗಳನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಬಿಸಿ ಊಟದ್ದಾಗಿರ್ಬೋದು, ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟದ್ದಾಗಿರ್ಬೋದು. ನಿನ್ನೆ ನಾವು ಅಧ್ಯಕ್ಷರಿಗೆ ಹೇಳಿದಾಗ ಮಣ್ಣನ್ನು ಎತ್ತಬೇಕು ಅಂತಂದಾಗ ಅದು ಏನೇ ಆಗಿರಲಿ, ಇವತ್ತು ಆ ಕೆರೆಯನ್ನು ಮುಗಿಸ್ತಾರೆ ಅಂತೇಳಿ ಅವರೇ ಸ್ವತಃ ಟ್ರ್ಯಾಕ್ಟರ್ ತೆಗೆದುಕೊಂಡು, ಲೇಬರ್ ತೆಗೆದುಕೊಂಡು, ಆ ಲೇಬರ್ ಖರ್ಚನ್ನು ಕೂಡ ಅವರೇ ಕೊಟ್ಟು ಆ ಒಂದು ಪ್ರದೇಶವನ್ನು ಸ್ವಚ್ಛಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಈ ಸಂದರ್ಭದಲ್ಲಿ ಅಭಿನಂದಿಸೋಣ. ಮಾತಾಡಲಿಕ್ಕೆ ಹಲವಾರು ವಿಚಾರಗಳಿದ್ರು ಕೂಡ ಈಗ ನಿಮ್ಮೆಲ್ಲರ ಗಮನ ಯಾವ ಕಡೆ ಇದೆ ಅಂತಂದ್ರೆ, ಒಂದು ನೃತ್ಯದ ಕಡೆಗಿದೆ, ಎರಡನೇದು ಹಸಿವಾಗಿದೆ.